ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಒಳ್ಳೆ ರೆಸಿಪಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಸಿಂಪಲ್ ಆಗಿರುತ್ತೆ, ಈಸಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಇಲ್ಲಿ ನಾನು ಕಡಲೆನ ತೊಗೊಂಡಿದ್ದೀನಿ. ಇದು ತುಂಬ ತಿನ್ನಲಿಕ್ಕೆ ಇದರಲ್ಲಿ ಎರಡು ಬರುತ್ತೆ, ಒಂದು ಸಣ್ಣದಾಗಿ ಬರುತ್ತೆ, ಇನ್ನೊಂದು ದೊಡ್ಡ. ನಾನು ಇದು ದೊಡ್ಡ ತೊಗೊಂಡಿದ್ದೇನೆ, ತುಂಬ ಚೆನ್ನಾಗಿದೆ. ನಾನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಅದು ಎಷ್ಟಾಗಿದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇವಾಗ ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಮುಳುಗೋ ಅಷ್ಟು ಮಾತ್ರ ನೀರು ಹಾಕಿ. ಮತ್ತು ಇವಾಗ ಇಲ್ಲಿ 1 ಕಪ್ ಏಲಕ್ಕಿ, 1 ಚಕ್ಕೆ ಮತ್ತು 2 ಸ್ಟಾರ್ ಮತ್ತೊಂದು ಪಲಾವ್ ಎಲೆ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕ್ಕಿಡ್ತಾಯಿದ್ದೀನಿ. ಲಿಡ್ ಮುಚ್ಚಿಬಿಟ್ಟು ಬೇಯಿಸೋಕ್ಕಿಡ್ತೇನೆ. ಇದಕ್ಕೆ ನೀವು ಪೂರಿನೂ ಮಾಡ್ಕೋಬೋದು, ಚಪಾತಿನೂ ಮಾಡ್ಕೋಬೋದು, ಏನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅದಕ್ಕೆ ಒಂದು ಮಸಾಲೆಗೆ 2 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಅಜ್ವೈನ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾನಿಲ್ಲಿ ಪೂರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪೂರಿಗೆ ಎಷ್ಟು ಬೇಕು ಒಂದು ಸ್ವಲ್ಪ ಗಟ್ಟಿ ಇರಲಿ, ಗಟ್ಟಿ ಥರ ನಾದ್ಕೊಂಡಿದ್ದೀನಿ ನಾನಿಲ್ಲಿ. ಈ ಕಡೆ ಒಂದು ಲೋಟ ನೀರು ಇಟ್ಕೊಂಡಿಟ್ಟು ಅದಕ್ಕೆ 1-2 ಸ್ಪೂನು ಟೀ ಪೌಡ್ರ್ ಹಾಕೋತಾ ಇದ್ದೀನಿ. ನೀವೇನು ಮಾಡ್ಕೋಬೋದು, ಟೀ ಪೌಡ್ರನ್ನ ಅದು ಕಾಬೂಲ್ ಕಡಲೆನ ಬೇಯಿಸ್ಕೊತಾ ಇದ್ದೀರಲ್ಲ, ಆವಾಗ ಒಂದು ಕರ್ಚಿಪ್ ಬರುತ್ತಲ್ಲ ವೈಟಿಗೆ, ಅದಕ್ಕೆ ಕಟ್ಟಿಬಿಟ್ಟು ಅದ್ರ ಒಳಗಡೆನೇ ಹಾಕೋಬೋದು, ಗಂಟು ಥರ ಮಾಡಿಬಿಟ್ಟು ಹಾಕೋಬೋದು. ನಾನಿಲ್ಲಿ ಸಪ್ರೇಟಾಗಿ ಕುದಿಸ್ಕೊತಾ ಇದ್ದೀನಿ, ಅದರ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ, ಸೋಂಪು ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ, ಚಕ್ಕೆ ತೊಗೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಸಾಲೆಗೆ ಒಂದು ಚಮಚ ಧನಿಯಾ ಪೌಡರು, ಅರ್ಧ ಚಮಚ ಖಾರದ ಪುಡಿ, ಮತ್ತೊಂದು ಅರ್ಧ ಟರ್ಮರಿಕ್ ಪೌಡರ್ ಮತ್ತು ಜೀರಾ ಪೌಡರ್ ಇದನ್ನು ತೊಗೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ನಾನು ಅದಕ್ಕೆ ಒಗ್ಗರಣೆಗೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಅದೆಲ್ಲ ಮಸಾಲೆನ ತೆಗೆದಿಟ್ಟಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಇಲ್ಲಿ ಟೀ ನೀರನ್ನು ಸೋಸ್ಕೊಂಡಿಟ್ಟಿದ್ದೀನಿ. ಇವಾಗ ಅದು ಮಸಾಲೆ ತೆಗೆದಿದ್ದೀನಿ ಅಂದರೆ ಇದಕ್ಕೆ ಹಾಕೋತಾ ಇದ್ದೀನಿ. ನಾನು ಮರ್ತೋಯ್ತು, ಮೊದಲು ಈರುಳ್ಳಿ ಹಾಕೋಬೇಕಿತ್ತು, ನನಗದು ಮರ್ತೋಗ್ಬಿಟ್ಟು ಅದನ್ನು ಹಾಕ್ಕೊಂಡೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದರ ಒಂಥರ ಸ್ಮೆಲ್ ಇರುತ್ತೆ, ಹಸಿ ಸ್ಮೆಲ್ಲು, ಅದೆಲ್ಲ ಚೆನ್ನಾಗಿ ಹೋಗಲಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ. ಇವಾಗ ಅದು ತುಂಬ ಅಂದರೆ ಒಂದು ಸ್ವಲ್ಪ ಆಯಿಲ್ ಥರ ಬಿಡಬೇಕು. ಆಯಿಲ್ ಬಿಡಲಿ, ಒಂದು ಸ್ವಲ್ಪ ದಪ್ಪ ಬರಲಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಚೆನ್ನನ ತಗೊಂಡು ಕಾಬೂಲ್ ಕಡಲೆನ ತಗೊಂಡು ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾನು ಇದರಲ್ಲೇ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಇದು ಸ್ಪೂನಿಂದನೇ ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಉಳಿದಿರೋಂಥ ಚೆನ್ನನ ಮಸಾಲೆನ ಕಾಬೂಲ್ ಕಡಲೆನ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಟೀ ಪೌಡ್ರ್ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿರೋದು ನಾನು ತೋರಿಸಿಲ್ಲ ನಿಮಗಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇನ್ನೊಂದು ಸಲ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷದಷ್ಟು ಲಿಡ್ ಕ್ಲೋಸ್ ಮಾಡಿಡಿ. ಎಷ್ಟು ಚೆನ್ನಾಗಿ ಬಂದಿದ್ದು ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನೇನೋ ಅಂತ ಕೆಲಸಕ್ಕಂತ ಆ ಕಡೆ ಹೋದೆ, ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟು ಅದಕ್ಕೆ ನಾನು ಪೂರಿ ಮಾಡ್ತಾಯಿದ್ದೀನಿ. ಪೂರಿಗೆ ತುಂಬ ಚೆನ್ನಾಗಿರುತ್ತೆ, ಬಂದರೆ ತುಂಬ ಚೆನ್ನಾಗಿದೆ. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾಯಿರೋದು, ತುಂಬ ಇಷ್ಟ ಆಯ್ತು ನನಗೆ. ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೊಂದೇನು ಪರ್ಫೆಕ್ಟಾಗಿ ಬಂದಿಲ್ಲ, ಇವಾಗ ತುಂಬ ಚೆನ್ನಾಗಿ ಬಂತು, ತುಂಬ ಖುಷಿ ಆಯಿತು ನನಗೆ. ನೀವು ಇದೇ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಇವಾಗ ಇಲ್ಲಿ ನಾನು 10 ಪೂರಿನೇನೋ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪೂರಿ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ ನಾನು ಇದು ಮಾಡಿದ್ದೀನಿ. ಆಮೇಲೆ ಈ ಎಣ್ಣೆನ ನಾನು ಯೂಸ್ ಮಾಡಲ್ಲ ಯಾವುದಕ್ಕೂ. ಇವಾಗ ನೋಡಿ, ಇಲ್ಲಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಟೇಸ್ಟಿಯಾಗಿದ್ದು ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.